ನೋಡಿ ಇದು ನಮ್ಮದೇ ಹೋಟ್ಲು ಸರಿನಾ. ಎಲ್ಲರಿಗೂ ಬಜ್ಜಿ ಬೋಂಡ ಮಾಡಿಕೊಡ್ತಾ ಇದ್ದೀವಿ ನೋಡಿ. ಚಳಿ ಅಂದ್ಬಿಟ್ಟು ಎಲ್ಲ ಬಜ್ಜಿ ಬೋಂಡ ತಿನ್ನಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಜನ. ಹೆಂಗೆ ತುಂಬ ಒಂದು ಖುಷಿ ಆಗ್ತಿದೆ ನೋಡಿ. ಬಜ್ಜಿ ಬೋಂಡ ಎಲ್ಲ ಮಾಡ್ತಾವ್ರೆ ನೋಡಿ 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 ನೋಡಿ. ಎಂತ ಕಂಡ್ರವ್ರೆ ನೋಡಿ 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 ನೋಡಿ. ಇದರಲ್ಲಿ ಟೀ ಬೇರೆ ಮಾಡ್ತಾವ್ರೆ ಇವರೇನೆ ನೋಡ್ಕೊಳ್ಳಿ. ಜನಕ್ಕೆ ಚೆನ್ನಾಗಿ ಚಳಿ ಟೀ ಕುಡಿಸ್ತವ್ರೆ. ನೋಡ್ತಾ ಇರ್ಬೋದು ಹೆಂಗೆ ಒಂದು ಯಾವುದೋ ಒಂದು ರಿಲೇಷನಲ್ಲಿ ಒಂದು ನೋಡೋದಲ್ಲ ಸ್ನೇಹ ಬಳಗನ, ಇಂಥದ್ರಲ್ಲಿ ನೋಡಬೇಕು. ಯಾವುದೇ ಒಂದು ಜಾತಿ ಭೇದ ಇಲ್ಲದೇ ಎಲ್ಲರೂ ನಾವು ಒಂದೇ ಅನ್ನೋ ಥರ ಒಂದು ಪ್ರೀತಿ ಇದೆಯಲ್ಲ, ಅದು ನಮ್ಮ ದನಗಳ ವಿಚಾರದಲ್ಲಿ ಸಿಗುತ್ತೆ. ಅಂಥದ್ರಲ್ಲಿ ನಮ್ಮ ಬಾಸು ಎಲ್ರಿಗೂ ಲೆಕ್ಕಾಚಾರವಾಗಿ ಅವರು ಬಾಸ್ ಅಂತಲೇ ಕರೆಯೋದು ನಮ್ಮ ಕೃಷ್ಣಪ್ಪಜ್ಜಿ ಅವ್ರನ್ನ. ಇವತ್ತು ಮುಡ್ತೋರೆ ಜಾತ್ರೆಗೆ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಒಂದು ಮಟ್ಟಕ್ಕೆ ಒಂದು ಸ್ನೇಹ ಬಳಗ ಇದೆ ಅಂತ. ಅದರಲ್ಲೂ ನಮ್ಮ ರವೇಣರ್ನ ಮತ್ತು ಈ ಅಣ್ಣ ತಮ್ಮಂದಿರು ಇಬ್ಬರಿಗೂ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಜೋಡೆತ್ತೀವು ಅಂತ ಹೇಳ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ ಅವರಿಬ್ಬರಿಗೂ. ನಮ್ಮ ಅಪ್ಪಾಜಿ ಅವ್ರಿಗೆ ಇಕ್ಕಿರ್ತಕ್ಕಂಥ ಹೆಸರದು ಒಂದು ತುಂಬ ಒಂದು ಖುಷಿಯಿಂದ ಯಾವಾಗಲೂ ಅದನ್ನೇ ಕರೆಯೋದು. ಅವ್ರು ಬಂದಾಗಲೂ ಅಷ್ಟೇ, ಇವರಿದ್ದಾಗಲೂ ಅಷ್ಟೇ ತುಂಬ ಒಂದು ಖುಷಿ ಆಗುತ್ತೆ. ಕೆಂಗಲ್ ಆಂಜನೇಯ ಸ್ವಾಮಿ ಭಾರಿ ದನಗಳ ಜಾತ್ರೆ ನಡೀತು. ಜಾತ್ರೆಯಲ್ಲಿ ಹಸು ಕರುಗಳ ಸ್ಪರ್ಧೆ ಏನು ಅಂತ ನಡೆಸಿದ್ವು. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಲ್ಲಿ ಒಂದು 2 ಅಥವಾ 3 ಜನ ನಮಗೆ ಬಂದಿರಲಿಲ್ಲ. ಅವರನ್ನು ನಾವು ಇವತ್ತು ನಮ್ಮ ರವಿ ಪಟೇಲ್ ಅವರ ಪೆಂಡಲ್ಗೆ ಮುಡುಕ್ತೋರೆ ಜಾತ್ರೆಗೆ ಬರೋಕ್ಕೆ ಹೇಳಿದ್ವಿ, ಬಂದಿದ್ದಾರೆ. ಅವ್ರಿಗೆ ಏನು ತಲುಪಬೇಕೋ ಪ್ರಶಸ್ತಿ ಪತ್ರ ಆಗ್ಬೋದು ಅಥವಾ ಅವರ ಒಂದು ಅವ್ರಿಗೇನೋ ನಾವು ಒಂದು ಸಣ್ಣ ಕಿರುಕಾಣಿಕೆ ಕೊಡ್ತಿದ್ವೋ ಅದಾಗ್ಬೋದು, ಅವರಿಗೆ ತಲುಪಿದೆ. ಅದನ್ನು ನಮ್ಮ ಹಳೆಹಳ್ಳಿ ಮಹೇಶಣ್ಣ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ರಾಜ್ಯ ಮಟ್ಟದಲ್ಲಿ ವ್ಯವಸಾಯದ ವಿಚಾರದಲ್ಲಿ, ಕೃಷಿಯ ವಿಚಾರದಲ್ಲಿ ಒಂದು ಅವಾರ್ಡನ್ನ ತೆಗೆದುಕೊಂಡಂಥ ವ್ಯಕ್ತಿ. ಅದು 1-2 ಅಲ್ಲ, ಕಡಿಮೆ ಅಂದರೂ 8-10 ಪ್ರಶಸ್ತಿಗಳನ್ನು ತಮ್ಮ ಒಂದು ಮುಡಿಗೇರಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು 16 ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸ್ಕೊಂಡವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಸಾಧನೆಯನ್ನು ಮಾಡಿ ಯುವ ರೈತ ಅನ್ನೋವಂಥ ಒಂದು ಅವಾರ್ಡ್ಗಳನ್ನು ಕಂಟಿನ್ಯೂಸ್ಲಿ 2-3 ವರ್ಷ ತಗೊಂಡು ಒಂದು ರೈತರಿಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಕೋವಿಡ್ ಟೈಮಲ್ಲೂ ಕೂಡ ತುಂಬಾ ರೈತರಿಗೆ ಹೆಲ್ಪ್ ಮಾಡಿ ಸರ್ಕಾರದಿಂದ ಅನುದಾನಗಳನ್ನು ಬಿಡುಗಡೆ ಮಾಡಿಸಿ ಅದರಿಂದ ಬರಬೇಕಾದಂಥದ್ದನ್ನು ಜನರಿಗೆ ತಿಳಿಸ್ಕೊಟ್ಟು ಅದನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರ ಮುಖಾಂತರ ಈ ಒಂದು ಶ್ರೀನಿವಾಸ್ ಅವರಿಗೆ ಏನು 4 ಹಾಲಿನ ವಿಭಾಗದಲ್ಲಿ ಒಂದು ದನಕ್ಕೆ ಪ್ರೈಸ್ ಪೆಂಡಿಂಗ್ ಇತ್ತು, ಅದನ್ನು ನಾವಿವತ್ತು ಅವರ ಮುಖಾಂತರ ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ನೆರವೇರಿಸ್ಕೊಡ್ಬೇಕು. ಶ್ರೀನಿವಾಸ್ ಅವರು ನಿಜಕ್ಕೂ ಒಂದು ಉತ್ತಮ ಹಸುಕರು ಅಂತಲೇ ಹೇಳ್ಬೋದು. ತುಂಬ ಒಂದು ಖುಷಿ ಆಗ್ತಿದೆ. ಅವರಿಗೆ ಸೇರಬೇಕಾದದ್ದು ಇವತ್ತು ರವೇಣ ಅವರ ಪೆಂಡಲಲ್ಲಿ ಈ ಕಡೆ ನೋಡ್ರಿ ನಂಗೆ ಸೇರಿಸಿದ್ದೀವಿ. ತುಂಬ ಒಂದು ಖುಷಿ ಆಗ್ತಿದೆ. ಅಣ್ಣ ಈ ಕ್ಯಾಲೆಂಡರ್ ನೋಡ್ತಾ ಇರ್ಬೋದು. ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನೋಡ್ತಾ ಇರ್ತೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗೋ ಥರ ಮಾಡಿ. ನಿಮ್ಮ ಚಾನಲಲ್ಲಿ ನೀವು ಏನು ನೋಡ್ತಿರ್ತೀರ ನಮ್ಮ ಚಾನಲ್ನ, ಅವಾಗ ದಯವಿಟ್ಟು ನೀವು ನಿಮ್ಮ ಫೇಸ್ಬುಕ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ವೀಡಿಯೋಸ್ನ ತುಂಬ ಜನಕ್ಕೆ ತಲುಪಲಿ. ಆಲ್ಮೋಸ್ಟ್ ಅಲ್ಲೂ ನಾವು ಮಾಡ್ತಿರೋದೆಲ್ಲ ರೈತರ ಮನೆ ವೀಡಿಯೋನೇ. ಹಾಗೆ ತುಂಬ ಒಂದು ಖುಷಿ ಆಗುತ್ತೆ. ರೈತರು ಸಾಕ್ತಿದ್ದಾರೆ ಅಂತಂದರೆ ನಾವು ಒಂದು ಖುಷಿ ಪಡಬೇಕು. ಅದಕ್ಕೋಸ್ಕರ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಮಹೇಶಣ್ಣ ಅಂತ ತುಂಬ ಆತ್ಮೀಯರು, ಬೇಕಾದವರು. ಸಾಲದಕ್ಕೆ ಯಾವುದೇ ಒಂದು ಪ್ರಶಸ್ತಿ ಇವತ್ತು ಅವ್ರು ಬಂದಿದೆ ಅಂದರೆ ಯಾವುದು ದುಡ್ಡು ಕೊಟ್ಟು ಎಲ್ಲ ಬೇರೆಯವ್ರ ಥರ ಬಂದಿದ್ದೀರಲ್ಲ, ಇಲ್ಲಿಂದ ಬಂದಿರೋದು ಅವರಿಗೆ, ಅದು ನಮಗೊಂದು ತುಂಬ ಖುಷಿ ಕೊಡ್ತೇನೆ. ಯಾಕೆಂದರೆ ಒಂದು ಚಿಕ್ಕ ವಯಸ್ಸಲ್ಲೇ ಯುವ ರೈತ ಅಂತ ತಗೊಳ್ಳೋದು ತುಂಬಾ ಕಷ್ಟ. ಇವತ್ತು ಆ ಕಾರ್ಯಕ್ರಮದಲ್ಲಿ ಇವತ್ತು ಮಹೇಶಣ್ಣ ಅವರು ನಿಜಕ್ಕೂ ನಮಗೆ ಎಷ್ಟೋ ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಅಣ್ಣ ಹಿಂಗೆಲ್ಲ ಹಿಂಗೆ ಮಾಡಿ, ಈಗೆಲ್ಲ ಹೀಗೆ ಮಾಡಿ, ಒಂದು ನಿಜಕ್ಕೂ ಈ ಥರ ಇರಬೇಕು ವ್ಯಕ್ತಿ ಇದ್ದರೆ. ಯಾವುದೇ ಒಬ್ಬ ರೈತರಿಗೆ ಒಂದು ಹೆಲ್ಪ್ ಬೇಕು ಅಂದರೆ ಅಣ್ಣ ಈ ಥರ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡಿ ಅಂತ ಹೇಳಿ ಒಂದು ಗೈಡೆನ್ಸ್ನ ಅವರು ಕೊಡ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಅಣ್ಣ ಮೊದಲಿಗೆ ನಮಸ್ತೆ. ಹೇಗೆ ಅನಿಸುತ್ತೆ ಈ ಜಾತ್ರಾ ಸಮಾರಂಭಗಳು, ಜಾತ್ರೆ, ಹಳ್ಳಿಯ ರೈತರ ಒಂದು ಪರಿಸ್ಥಿತಿ, ಇವಾಗಿನ ಒಂದು ರೀತಿ ಹೇಗೆ ಅನಿಸುತ್ತೆ? ಜಾತ್ರೆ ಅಂದ ತಕ್ಷಣ ಹಳ್ಳಿ ಗಾಡಿನ ಸೊಗಡು.
ನಮ್ಮ ರೈತರ ಬದುಕನ್ನು ತೋರಿಸುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು. ಯಾಕಂದರೆ ಈ ದೇಶದಲ್ಲಿ ಈಗ ಪ್ರೆಸೆಂಟ್ 150 ಕೋಟಿ ರೈತರು ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ರೈತರಿರ್ತಕ್ಕಂಥದ್ದು 23 ಕೋಟಿ ಮಾತ್ರ. ಕಾರಣ ಇಷ್ಟೇ, ನಗರೀಕರಣ ಆಗಿರ್ಬೋದು, ಕೈಗಾರಿಕೀಕರಣ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಭಾರತ ವಿಶ್ವಮಟ್ಟದಲ್ಲಿ ಗುಡಿಸ್ಕೊತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ರೈತರ ಬದುಕು ವಿನಾಶದ ಅಂಚಿನಲ್ಲಿದೆ. ಹಾಗಾಗಿ ರೈತರನ್ನ ಉಳಿಬೇಕಾದ್ರೆ ಜಾತ್ರೆ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ, ಸುಗ್ಗಿ ಹಬ್ಬ. ಅದೇ ರೀತಿ ನೀವು ಈಗ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ ಐನಗುಡಿಯಲ್ಲಿ. ಹಸುಕರಿಗೆ ಗುರುತಿಸಿ ಬಹುಮಾನ ಕೊಟ್ಟಿದ್ದೀರಾ. ಬಹುಮಾನದ ಮೊತ್ತ ಎಷ್ಟೇ ಇರ್ಬೋದು, ಮಾಡಿರೋ ಕಾರ್ಯ ಇದೆಯಲ್ಲ ಅದು ಒಳ್ಳೆ ದೊಡ್ಡದು. ಯಾಕಂದರೆ ಆ ಕಾರ್ಯಕ್ರಮ ಎಲ್ಲ ಕಡೆ ಆಗಬೇಕು. ನೀವು ಒಂದು ಸಂಘದ ಹೆಸರಲ್ಲಿ ಮಾಡೋದಾದರೆ ಎಲ್ಲ ರೈತ ಬಂದು ನಿಮ್ಮ ಜೊತೆ ಸೇರ್ಕೊತಾರೆ. ಮತ್ತು ಎಲ್ಲ ಜಾತಿಯಲ್ಲೂ ರೈತರು ಬಂದು ನಿಮಗೆ ಸಹಕಾರ ಕೊಡ್ತಾರೆ. ಮತ್ತು ಈ ಸಂಸ್ಕೃತಿನ ಮುಂದಿನ ಪೀಳಿಗೆ ಎಲ್ಲ ಒಂದು ಕಡೆ ಬೆಳೆಸ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ. ಒಳ್ಳೆಯದಾಗಲಿ. ಓಕೆ ಅಣ್ಣ, ಇವಾಗ ನಾವು ಐನಗುಡಿಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದ್ವಿ. ಸೊ ಕಾರ್ಯಕ್ರಮನ ಮಾಡುವಾಗ ಏನನ್ನಿಸ್ತು ಅಂದರೆ ಇದು ಯಶಸ್ವಿ ಆಗುತ್ತಾ ಅನ್ನೋದೊಂದು ತುಂಬಾ ಭಯ ಇತ್ತು. ದೊಡ್ಡ ಮಟ್ಟದಲ್ಲಿ ಒಂದು 80ರಿಂದ 90 ದನಗಳು, ಹಸುಕರುಗಳು ಬಂದಿರ್ತಕ್ಕಂಥ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಇದೆ. ದಯವಿಟ್ಟು ಯಾರಿಗಾದರೂ ಸಮಾಧಾನಕರ ಬಹುಮಾನ ತಲುಪಿಲ್ಲ ಅಂದರೆ ದಯವಿಟ್ಟು ಕರೆ ಮಾಡಿ. ಈಗಲೂ ಕೂಡ ನಾನು ನಿಮಗೆ ತಲುಪಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸೀನಣ್ಣ ಅವರೇ, ನಿಮಗೆ ಏನು ಅನ್ನಿಸ್ತು ಫಸ್ಟ್ ಟೈಮು ಒಂದು ಅಯ್ಯನಗುಡಿ ಜಾತ್ರೆಯಲ್ಲಿ, ಕೆಂಗಲ್ ಜಾತ್ರೆಯಲ್ಲಿ ಹಸು ಕರುಗಳಿಗೆ ಸ್ಪರ್ಧೆ ಅಂದಾಗ ನಿಮ್ಗೆ ಏನು ಅನ್ನಿಸ್ತು? ಸರ್, ನಮ್ಗೇನು ಅನ್ನಿಸ್ತು ಅಂದರೆ ಜೋಡಿ ಹಸುಗಳಿಗೆ, ಜೋಡಿ ಎತ್ತುಗಳಿಗೆ, ಆಮೇಲೆ ಬಿತ್ತನೆವರಿಗಳಿಗೆ ಎಲ್ಲ ಥರ ಪ್ರೈಜ್ ಮಡಗಿದ್ರು ವರ್ಷ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈ ಮೇನ್ ಬಂದು ಹಸು ಕರುಗಳೇ ಜಾಸ್ತಿ, ಅಲ್ಲಿಂದನೇ ಇದಾಯ್ತಿದ್ದು. ಅದಕ್ಕೆ ಪ್ರೈಜ್ ಮಡಗಲಿವಲ್ಲ ಅಂತ ಒಂದು ಮನಸ್ಸು ಅನ್ನಿಸ್ತಾಯಿತ್ತು. ನಮ್ಮ ಲೋಕೇಶ್ ಅಣ್ಣರು ಬಂದು ಮೊದಲನೇ ಪ್ರಯತ್ನ ಮಾಡಿದ್ರು, ತುಂಬ ಖುಷಿ ಆಯಿತು. ಓಕೆ. ಆಮೇಲೆ ಈ ರೈತರು ಎಲ್ಲರೂ ಬೇಗ ಅವ್ರಿಗೆ ಸ್ಪಂದಿಸಿ ಚೆನ್ನಾಗಿ ನಡೆಸ್ಕೊಟ್ರು. ಆಮೇಲೆ ನಾವು ಪ್ರೈಜ್ ಬಂದಿದೆ ನಮಗೂ ಗೊತ್ತಿರಲಿಲ್ಲ, ಹೊಂಟೋಗಿದ್ದು. ಆದರೂ ಕೂಡ ಫೋನ್ ಮಾಡಿ ಬನ್ನಿ ಅಂತ ಕರಿತಾನೆ ಇದ್ದರು. ನಾವೇ ಹೊಸ ಮಾಡ್ಕೊಂಡಿದ್ದು, ನಿಮ್ಮ ಪ್ರೈಜು ನೀವು ತೊಗೊಂಡೋಗ್ಲೇಬೇಕು ಅಂದರು. ಅದಕ್ಕೆ ಮುಡ್ತೆರೆಗೆ ಬಂದು ತಗೋತಾ ಇದ್ದೀವಿ. ಪ್ರೈಸ್ ತೊಗೊಂಡಿದ್ದು ತುಂಬ ಖುಷಿ ಆಯಿತಾ? ತುಂಬ ಖುಷಿ ಆಯ್ತಣ್ಣ. ಓಕೆ, ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿ. ಇದು 1 ವರ್ಷದ ಕಾರ್ಯಕ್ರಮ ನನ್ನದಲ್ಲ. ಈಗ ನಮ್ಮ ಮಹೇಶಣ್ಣ ಅವ್ರು ಹೇಳಿದ್ರು, ಅಣ್ಣ ಇದೊಂದು ಸಂಘದ ರೀತಿಯಲ್ಲಿ ಮಾಡಿ ಮುಂದಿನ ಪೀಳಿಗೆಗೂ ಅದು ಅನುಕೂಲ ಆಗಬೇಕು, ಜನಗಳಿಗೆ ತಲುಪಬೇಕು ಅಂತ. ಇದನ್ನು ಮುಂದಿನ ವರ್ಷ ಅವರ ಮುಖಾಂತರನೇ ಮಾಡಿಸ್ತೀನಿ ನಾನು. 101%. ನೆಕ್ಸ್ಟು ಕೂಡ ನಂದು ಇದೇ ರೀತಿ ಇರುತ್ತೆ. ನನ್ನ ಕೈಲಾದ ಮಟ್ಟಿಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಯಾವತ್ತು ಆಗಲ್ಲ ಅನ್ಸುತ್ತೋ ಅವತ್ತು ಬೇರೆಯವ್ರಿಗೆ ಅದನ್ನು ವರ್ಗಾವಣೆ ಮಾಡಿಕೊಡ್ತೀನಿ. ಅದನ್ನು ಅವ್ರು ನಡ್ಸ್ಕೊಂಡು ಹೋಗಲಿ. ಅದಕ್ಕೆ ಏನೇನು ಫೆಸಿಲಿಟಿ ಬೇಕೋ ನನ್ನ ಕೈಯಿಂದ, ನನ್ನ ಹಿಂದೆಗಡೆ ಇರ್ತಕ್ಕಂಥಗಳ ಕೈಯಿಂದ ನಾನು ಅದನ್ನು ಮಾಡಿಸೋಕ್ಕೆ ನಾನು ಇಷ್ಟಪಡ್ತೀನಿ ಅಣ್ಣ. ಇವತ್ತು ಒಂದು 60ರಿಂದ 70 ದನ ಬಂದಿದ್ವು. ಆದರೆ ನೆಕ್ಸ್ಟ್ ವರ್ಷ 150ರಿಂದ 200 ದನ ಆಯ್ತವೆ ಹೊಸ ಕರುಗಳು. ಯಾಕೆ ಅಂದರೆ ಇವತ್ತು ಈ ವರ್ಷ ಸ್ಟಾರ್ಟಿಂಗ್ ಮಾಡಿದ್ರಿ. ಆದರೆ ನೆಕ್ಸ್ಟ್ ವರ್ಷ ಈಗ ಆಲ್ರೆಡಿ ನಮ್ಮ ಹುಡುಗರು ಏನಂತವ್ರೆ ಅಂದರೆ ನಾವೊಂದು ಚೆನ್ನಾಗಿ ಸಾಕಬೇಕು. ಪ್ರೈಜ್ ಎಷ್ಟು ಅನ್ನೋದೆಲ್ಲ ಮುಖ್ಯ, ಅಲ್ಲೋಗಿ ಗುರುತಿಸ್ಕೋಬೇಕು ಅಂದ್ಬಿಟ್ಟು ಸುಮಾರು ಜನ ನಮಗೆ ಫೋನ್ ಮಾಡಿ ಕೇಳ್ತಾವ್ರೆ. ಇವಾಗ ಹೊಸ ಕರುಗಳು ಇದ್ದಾವೆ ಅಂತ. ಹೊಸ ಕರುಗಳು ಡಿಪಾರ್ಟ್ಮೆಂಟಲ್ಲಿ ನೆಕ್ಸ್ಟ್ ವರ್ಷ ತುಂಬ ದೊಡ್ಡ ಮಟ್ಟಕ್ಕೆ ಆಯ್ತು. ಇಲ್ಲ ಅಣ್ಣ, ದೊಡ್ಡ ಮಟ್ಟಕ್ಕೆ ಮಾಡಿಕೊಡ್ತೀನಿ. ನಮ್ಮ ಮಹೇಶಣ್ಣ ಅವರು ಇವಾಗ ಆಲ್ರೆಡಿ ಹೇಳಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ಮುಂದಿನ ವರ್ಷಕ್ಕೆ ನಾನು ಇವತ್ತೇ ಮಾತು ಕೊಡ್ತಿದ್ದೀನಿ. ಕಾರ್ಯರೂಪಕ್ಕೆ ತಂದೆ ತರ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಯಾಕೆಂದರೆ ಇದನ್ನೇ ಅಷ್ಟೊಂದು ಕಾರ್ಯರೂಪಕ್ಕೆ ತರಬೇಕು ಅಂತ ತಲೆ ಕೆಡಿಸ್ಕೊಂಡಿದೆ. ಎಷ್ಟೋ ಜನ ಹೇಳಿದ್ರು ಇದು ಆಗಲ್ಲ ಬಿಟ್ಬಿಡು ಅಂತ. ಬಟ್ ಅವತ್ತಿಗೆ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಕೃಷ್ಣಪ್ಪ ಅಂಕಲ್ಲು ಮತ್ತು ಟೇಕಲ್ ವೆಂಕಟೇಶಣ್ಣ ಅವರು. ನಿನ್ಗೇನು ಬೇಕೋ ನಾವು ನಿಂತ್ಕೊಂಡು ಜೊತೆಲಿ ನಿನ್ಗೆ ಸಪೋರ್ಟ್ ಮಾಡ್ತೀವಿ, ಮಾಡು ಅಂತ. ಅದೇ ರೀತಿ ನಮ್ಮ ಪದ್ದಣ್ಣವರು ಮುಂದಕ್ಕಿರೋ ಹೆಜ್ಜೆನ ಹಿಂದಕ್ಕೆ ತೆಗಿಬೇಡ ಅಂತ ನಮ್ಮ ತಂದೆಯವರು ಹೇಳಿದ ಮಾತು. ದೊಡ್ಡಿ ಪರಮಣ್ಣ ಅವರಾಗ್ಬೋದು, ಆಮೇಲೆ CNB ರಮೇಶಣ್ಣ ಆಗ್ಬೋದು, ತುಂಬ ಜನ ನಮ್ಮ ಏನು ಕೆಂಗಲ್ ಸೇವಾ ಟ್ರಸ್ಟು ಅಧ್ಯಕ್ಷರಿದ್ದಾರೋ ಪಾರ್ಥಸಾರಥಿಯವರು, ಅವ್ರನ್ನೂ ಕೇಳಿದೆ, ಅಣ್ಣ ಮಾಡ್ತಾಯಿದ್ದೀನಿ ಹಿಂಗೆ ಮಾಡಲಾ ಅಂತ. ನೋಡಪ್ಪ ನಿನ್ನಿಷ್ಟ, ನೀನು ಮಾಡ್ತೀನಿ ಅಂದರೆ ಮಾಡು, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು, ಬಟ್ ಒಳ್ಳೇದು ಮಾಡು ರೈತರಿಗೆ ಅಂತ ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು. ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಸರ್ವೆ ನಂಬರ್ ಲ್ಯಾಂಡಲ್ಲಿ ಮಾಡಿದ್ದೀವೋ ಅದನ್ನು ದೇವಸ್ಥಾನದ ಬಳಿಯಲ್ಲೇ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರೆ ಇನ್ನೂ ದೊಡ್ಡ ಮಟ್ಟಕ್ಕೆ, ಇನ್ನೂ ಉತ್ತಮ ರೀತಿಯಲ್ಲಿ ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಓಕೆ. ಧೈರ್ಯ ಮತ್ತು ಪ್ರಯತ್ನ ಸರ್ವಸಿದ್ಧಿ ಸಾಧನ. ನೀವು ಒಂದು ಮಾತು ಹೇಳಿದ್ರೆ ಯಾರೋ ಒಂದಷ್ಟು ಜನ ಮಾಡ್ತಾರಿಲ್ಲ ಅಂತ ಹೇಳಿದ್ರು. ಅವ್ರ ಮಾತು ಸೈಡ್ಗೆ ಬಿಟ್ಟು ಪ್ರಯತ್ನ ಪಟ್ಟರೆ ಯಾವ ಕೆಲಸ ಬೇಕಾದರೂ ಸರ್ವಸಿದ್ಧಿ ಸಾಧನೆ ಆಗ್ತೈತೆ ಅನ್ನೋದಕ್ಕೆ ನೀವು ಮಾಡಿರ್ತಕ್ಕಂಥ ಹೌದಣ್ಣ, ನನಗೆ ಹೇಳಿದ್ರು ಅಣ್ಣ, ಅದು ಒಂದು ಇದಾಗಿದೆ. ಮತ್ತು ನೀವು ಯಾವುದೇ ಕಾರ್ಯಕ್ರಮ ಮಾಡೋದಾದರೆ ಧೈರ್ಯವಾಗಿ ಮಾಡೋದಾದರೆ ಮುಂದಿನ ದಿವಸಗಳಲ್ಲಿ ಗೆಲುವು ಖಂಡಿತ ಇದೆ. ರೈತರಲ್ಲಿ ಮತ್ತು ಯುವಕರಲ್ಲಿ ಜಾಗೃತಿ ಬರಬೇಕು. ರೈತರ ಬಗ್ಗೆ, ರೈತರು ಉಳಿಬೇಕಾದ್ರೆ ಈ ದೇಶ ಉಳಿತೈತೆ. ದೇಶ ಇದ್ದರೆ ರೈತ ಇಳಿತಾರೆ. ಎರಡು ಒಂದೇ ನಾಣ್ಯದ ಮುಖಗಳಿದ್ದಂಗೆ. ಹಾಗಾಗಿ ರೈತರ ಬದುಕು ಸುಖಕರ ಆಗಬೇಕು, ರೈತರು ಆರ್ಥಿಕವಾಗಿ ಬೆಳೆಯಬೇಕು, ಮತ್ತು ರೈತರು ಈ ದೇಶಕ್ಕೆ GDP ದರದಲ್ಲಿ ಪಾಲ್ಗೊಳ್ಬೇಕು. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇಂಥ ಕಾರ್ಯಕ್ರಮಗಳಿಗೆ ಅನುದಾನ
ರೀತಿಯಲ್ಲಿ ಖಂಡಿತ ಅದು ಕೆಲಸ ಮಾಡ್ತೀನಿ. ಸರ್ಕಾರದಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಅನುದಾನ ಬರೋ ರೀತಿ ಮಾಡ್ತೀನಿ ನಾನು. ಸರಿ ಅಣ್ಣ, ಓಕೆ. ನಿಮ್ಮ ಭೇಟಿಯಿಂದ ನಮ್ಗೆ ತುಂಬ ಧನ್ಯವಾದ. ತುಂಬ ಒಂದು ಖುಷಿ ಆಗ್ತಿದೆ. ಇವತ್ತು ನೋಡ್ತಾ ಇರ್ಬೋದು, ನಮ್ಮ ರೈತರು ಎಷ್ಟೋ ಜನ ನೋಡ್ತಾ ಇರ್ತೀರಾ. ಇವತ್ತು ನಮ್ಮ ಕ್ಯಾಲೆಂಡರ್ ಕೂಡ ಬಿಡುಗಡೆ ಅವತ್ತೇ ಮಾಡಿದ್ವಿ. ಪ್ರತಿ ಒಂದೊಂದು ಪೇಜಲ್ಲೂ ಕೂಡ ಒಂದೊಂದು ಫೋಟೋ ಹಾಕಿ ಎತ್ತುಗಳದು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಇದಾಗಬೇಕು ಅಂತ ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಪೇಜಲ್ಲೂ ಕೂಡ ಒಂದೊಂದು ಫೋಟೋಸ್ ಇದೆ, ನೋಡ್ತಾ ಇರ್ಬೋದು ನೀವು. ಯಾಕೆ ಅಂತಂದರೆ ಯಾರ್ದೋ ಒಂದು ಮುಖಾನ ಹಾಕ್ಕೊಂಡು ಕೂತ್ಕೊಳ್ಳೋದು ಬೇಡ, ನಮ್ಮ ದನಗಳ ಮುಖಾನೇ ನಾವು ನೋಡೋಣ ಅಂಥೇಳಿ ಕಡೆಯ ಒಂದು ಹಂತದಲ್ಲಿ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ. ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಬೇಕು ಅಂತ ಒಂದು ಖುಷಿ ಆಯಿತು ನಮಗೂ ಕೂಡ. ಅದೇ ರೀತಿಲಿ ಓಕೆ, ಇವತ್ತು ಸೀನಣ್ಣವ್ರೆ ಏನಾದರೂ ಒಂದೆರಡು ಒಳ್ಳೆ ಮಾತು ಹೇಳಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಏನು ಖುಷಿ ಆಯ್ತು ಅಂದರೆ 2, 4, 6 ಕಡೆಯಲ್ಲಿ ಪ್ರೈಜ್ ಮಾಡಲ್ಲ, ಅದು ತುಂಬ ಖುಷಿ ಆಯಿತು. ಆಮೇಲೆ ಕಡೆ ದನಗಳಿಗೆ 5 ದನಕ್ಕೆ ಪ್ರೈಜ್ ಕೊಟ್ಟರೆ ಅದು ಇನ್ನೂ ಖುಷಿ ಆಯಿತು ಅಣ್ಣ. 5 ಇವಾಗ ಟೋಟಲು 11 ಆಗಿದೆ. 11 ಆಗಿದೆ ದನ, ತುಂಬ ಟೋಟಲ್ 11 ಆಗಿದೆ. ಕಾರಣ ಏನು ಅಂದರೆ 2, 4 ಕಮ್ಮಿ ದನ ಇರ್ತವೆ, ಕಡೆಗಳಲ್ಲಿ ತುಂಬ ದನ ಇರ್ತವೆ ಹೊಸ ಕರುಗಳು. ಅದು ನಂಗೆ ತುಂಬ ಖುಷಿ ಆಯ್ತು. ಯಾಕೆಂದರೆ ಈಗ 11 ಆಗಿತ್ತು, ಈಕ್ವಲ್ ಯಾವ ಪಾಯಿಂಟ್ಸ್ ಬಂದಿದ್ದೋ ಅವಕ್ಕೆ ನಾವು ಚೀಟಿ ಹಾಕಿದ್ವಿ. ಅದು ಬೇಡ ಅಂತೇಳಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಇವತ್ತು ಅವಕ್ಕೂ ಕೂಡ ನಾನು ಪ್ರೈಸ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಒಂದು ನಮ್ಮ ರಾಮನಗರದ್ದೇ ಹೇಳಬೇಕು ಅಂದರೆ ನಮ್ಮ ಓರಿ ರೇವಣ್ಣ ಅವ್ರ ಮನೆಯದು, ಅದು ಕೂಡ ಒಂದು ಚೀಟಿ ಎತ್ತಿದ್ವಿ, ಬಂದಿರಲಿಲ್ಲ. ಇಲ್ಲ ಸಮ ಬಹುಮಾನ ಅದಕ್ಕೂ ಇದೆ ಅಂದಮೇಲೆ ಅದನ್ನು ಕೂಡ ಮಾಡಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ತುಂಬ ಒಂದು ಖುಷಿ ಆಗ್ತಿದೆ ನನಗೂ ಕೂಡ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿರೋದಕ್ಕೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ, ಜೈ ಜವಾನ್ ಜೈ ಕಿಸಾನ್, ಜೈ ಹಳ್ಳಿಕ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಾವು ಏನು ಮುಡುಪುತೊರೆ ಜಾತ್ರೆಗೆ ಬಂದಿದ್ದೀವೋ ಇಲ್ಲಿ ನಮ್ಮ ದೊಡ್ಡ ನಮ್ಮ ಘಟಾನುಘಟಿಗಳು ಹೇಳ್ಬೇಕು ಅಂದರೆ ಎತ್ತುಗಳ ವಿಚಾರದಲ್ಲಿ ಇವರೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಎತ್ತುಗಳನ್ನು ಸಾಕಿ ಹೊರಗಿನ ಹುಡುಗರುಗಳಿಗೆ ಒಂದು ಇದನ್ನು ಎಂಕರೇಜ್ನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಘಟಾನುಘಟಿ ವ್ಯಕ್ತಿಗಳಿದ್ದಾರೆ. ಇವರ ಒಂದು ಸಮ್ಮುಖದಲ್ಲಿ ಒಂದು ಏನು ನಾನು ಕೆಂಗಲ್ ಜಾತ್ರೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಹಸು ಕರುಗಳಿಗೆ ಸ್ಪರ್ಧೆಯನ್ನು ಮಾಡಿದ್ನೋ ಅದರಲ್ಲಿ ವಿಜೇತರಾದವರಿಗೆ ಎಲ್ಲರಿಗೂ ಕೂಡ ನನ್ನ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಅದರಲ್ಲಿ ಕೆಲವರು ಇಬ್ಬರು ಪ್ರೈಸ್ನ ಗೊತ್ತಿಲ್ಲದೆ ಹೋಗಿದ್ದರು. ಅವ್ರನ್ನ ಮತ್ತೆ ಮುಡುಪುತೊರೆ ಜಾತ್ರೆಗೆ ಕರೆದು ಈ ಜಾತ್ರೆಯ ಮುಖಾಂತರನೇ ಅವರ ಏನು ನಮ್ಮ ರವೇಣಾರ್ ಪೆಂಡಲ್ ಇದೆಯೋ ಆ ಗೊಂತಲ್ಲಿ ಅವರಿಗೆ ಆ ಒಂದು ಏನು ನೆನಪಿನ ಕಾಣಿಕೆ ತಲುಪಿಸ್ಬೇಕಾಗಿತ್ತೋ ಆ ಗೆದ್ದಿರ್ತಕ್ಕಂಥ ಒಂದು ಪ್ರೈಸ್ನ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕಡೆ ಹಲ್ಲಿನ ಒಂದು ಏನು ದನಗಳಿದ್ವೋ ಅದರ ವಿಭಾಗದಲ್ಲಿ ಇವರು ವಿಜೇತರಾಗಿ ಅವರು ಬಂದಿರಲಿಲ್ಲ, ಮುಂಚೆನೇ ಹೊರಟ್ಬಿಟ್ಟಿದ್ರು. ಆ ಹೊರಟಿರೋ ಒಂದು ಕಾರಣದಿಂದ ಅವ್ರು ಕಾಲ್ ಮಾಡಿ ನನ್ನ ವಿಚಾರ ತಿಳಿಸಿದೆ, ಈ ಥರ ನಿಮ್ಮ ಹಸು ವಿನ್ ಆಗಿದೆ, ದಯವಿಟ್ಟು ಬಂದು ಆ ಪ್ರೈಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ, ಅಣ್ಣ ನಾನು ಹಿಂಗೆ ಮುಡುಪುತೊರೆ ಜಾತ್ರೆಗೆ ಬರ್ತಾಯಿದ್ದೀನಿ ಅಂದರು. ಸೊ ಅದಕ್ಕೆ ನಾನು ಕೂಡ ಅಣ್ಣ ಬರ್ತಾಯಿದ್ದೀನಿ ಬನ್ನಿ ಅಂತೇಳಿ ಅವ್ರಿಗೆ ಮಾತು ಕೊಟ್ಟಿದ್ದೆ. ಬಂದು ಇವಾಗ ಇಲ್ಲಿ ಅವ್ರಿಗೆ ತಲುಪಬೇಕಾದಂಥ ಒಂದು ಬಹುಮಾನವನ್ನು ನಾನು ತಲುಪಿಸ್ಬಿಟ್ಟು ನಮ್ಮ ಏನು ಚೀಫ್ ಗೆಸ್ಟಾಗಿ ರವೇಣವ್ರು ಬಂದಿದ್ದರು, ರವೇಣವ್ರ ಮುಖಾಂತರನೇ ನೆನ್ನೆ ಅವರ ಒಂದು ಜಾಗದಲ್ಲೇ ಬಂದು ಅದನ್ನು ತಲುಪಿಸಿದ್ದೀನಿ. ಅವ್ರಿಗೇನು ಅನಿಸುತ್ತೆ ಕೇಳೋಣ ಬನ್ನಿ. ಹಾಗೇನೆ ರವೇಣರೇ, ಈಗ ನಮ್ಮ ಒಂದು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ಸ್ವಾಗತ ಮಾಡಿದ್ವಿ, ಬಂದಿದ್ರಿ. ಏನು ಅನ್ನಿಸ್ತು ನಿಮಗೆ ಫಸ್ಟ್ ಟೈಮು ನಾನು ಮಾಡಿದ್ದ ಒಂದು ಕೆಲಸ ಕಾರ್ಯಗಳಲ್ಲಿ? ಅದು ತುಂಬ ಖುಷಿ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ನಾವು ಥ್ರೂಔಟ್ ನಮ್ಮ ಕರ್ನಾಟಕದಲ್ಲಿ ಯಾರೂ ಹಳ್ಳಿಕಾರ ಹಸು ಕರುಗಳನ್ನ ಕಾಂಪಿಟೇಷನ್ ಇವತ್ತವರೆಗೂ ಮಾಡಿರಲಿಲ್ಲ. ಬಟ್ ಆದರೆ ಇದು ಒಂದು ಬೇರೆಯವ್ರಿಗೆ ಸಂದೇಶ ಕೊಡೋ ಥರ ಇದೆ ಇದು ನೀವು ಮಾಡಿದಂಥ ಕಾರ್ಯಕ್ರಮ. ಫಸ್ಟು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಸು ಕರುಗಳಿಗೆ ಫಸ್ಟು ಇದು ಮಾಡಿರುವ ಮೊದಲ ಬಾರಿ ಕರ್ನಾಟಕದಲ್ಲೇ ಫಸ್ಟ್ ಟೈಮು. ಯಾಕೆಂದರೆ ಬೇರೆ ಇನ್ನು ನೆಕ್ಸ್ಟು ಮಾಡುವಂಥವ್ರಿಗೆ ಅದು ಒಂದು ನೀವು ಡೈರೆಕ್ಷನ್ ಕೊಟ್ಟಂಗೆ ಆಯಿತು. ಹಸು ಕರುಗಳಿಗೆ ಪ್ರೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆಟೋಮ್ಯಾಟಿಕಲಿ ಬ್ರೀಡ್ ಕನ್ಸರ್ವೇಷನ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂತಂದರೆ ಹಸು ಕರುಗೂ ಪ್ರೈಸ್ ಇದೆ ಅಂತಂದಾಗ ಹಸುಗಳನ್ನ ಕಸಾಯಿಖಾನೆ ಕೊಡ್ತಾಯಿದ್ರು, ಸ್ವಲ್ಪ ಏಜ್ ಆಗಿದೆ ಹಾಗೆ ಹೀಗೆ ಅಂತ. ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಹಳೆ ಹಸುಗಳಲ್ಲೇ ಒಳ್ಳೆ ಕರುಗಳು ಬೀಳ್ತಾ ಇರ್ತವೆ, ಕರುಗಳು ಉಡೋದೇ ಹಳೆ ಹಸುಗಳಲ್ಲಿ. ಸೊ ಹಾಗಾಗಿ ಈಗ ಅಂಥ ಹಸುಗಳೆಲ್ಲ ಸೇವ್ ಆಗ್ತವೆ. ಆಮೇಲೆ ಈ ಸಣ್ಣ ಕರುಗಳಿಗೆ ತಾಯಿ ಮತ್ತು ಮಗನ ಬೇಗ ದೂರ ಮಾಡಿಬಿಡ್ತಾಯಿದ್ರು. ಸೊ ಅದು ಕಂಟ್ರೋಲ್ ಆಗುತ್ತೆ. ಯಾಕೆಂತಂದರೆ ಪ್ರೈಸ್ ಇತ್ತು ಅಂತಂದಾಗ ನನ್ನ ಮನೇಲಿ ಇರಲಿ ಹಸು, ಇನ್ನೊಂದು ಹಸು ತೊಗೊಳ್ಳೋಣ, ಇನ್ನೊಂದು ಕರು ಹಾಕ್ಸೋಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ.
ಸೊ ಹಂಗಾಗಿ ನೀವು ಮಾಡಿದ್ದು ತುಂಬ ಉತ್ತಮವಾದಂಥ ಕೆಲಸ, ಬೇರೆಯವ್ರಿಗೆ ಮಾದರಿ ಆಗಿರುವಂಥ ಕೆಲಸ. ಅದು ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಓಕೆ, ಇವಾಗ ಏನು ನಮ್ಮ ಜಾತ್ರೆಯಲ್ಲಿ ವಿನ್ ಆಗಿದ್ರೋ ಅವರು ಎಲ್ಲರಿಗೂ ಕೂಡ ಪ್ರೈಸ್ ತಲುಪಿಸಿದ್ವಿ. ಒಂದು 3 ಜನಕ್ಕೆ ಮಿಸ್ ಆಗಿತ್ತು. ಅಂದರೆ ಕಾರಣ ಏನು ಅಂತಂದರೆ ಅವರು ಎಲ್ಲರೂ ಹೊರಟುಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಕರೆ ಮಾಡಿ, ಇಲ್ಲಣ್ಣ ಈ ಥರ ನಿಮ್ಮದು ಬಂದಿದೆ ಪ್ರೈಸು, ನೀವು ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂದಾಗ ಮುಡುಕ್ತೊರೆ ಜಾತ್ರೆಗೆ ಬರ್ತಾಯಿದ್ದೀನಿ ಅಂದರು. ಬಟ್ ಈ ಜಾತ್ರೆಯಲ್ಲಿ ನಿಮ್ಮ ಪೆಂಡಾಲ್ಗೆ ಕರೆಸಿ ಇವತ್ತು ಅವ್ರಿಗೆ ಏನು ನಾವು ತಲುಪಿಸ್ಬೇಕೋ ಆ ಕಾರ್ಯಕ್ರಮದಲ್ಲಿ ಅವತ್ತು ಮಾಡೋಕ್ಕಾಗದಿರೋದನ್ನು ಇವತ್ತು ನಾವು ಈ ಜಾಗದಲ್ಲಿ ಮಾಡ್ತಾಯಿದ್ದೀನಿ. ಏನು ಅನಿಸುತ್ತೆ? ಅದು ನನಗೊಂದು ಸೌಭಾಗ್ಯ ಅಂತಲೇ ಅನ್ಕೋತೀನಿ. ಕಾರಣ ಏನಂತಂದರೆ, ಈಗ ನಮ್ಮ ಪೆಂಡಾಲಲ್ಲಿ ನಿಮ್ಮ ಜಾತ್ರೆಯಲ್ಲಿ ಆಗಿದ್ದಂಥ ಪ್ರೈಸ್ನ ಇಲ್ಲಿ ಕೊಡ್ತಾ ಇರೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ಹಂಗಾಗಿ ನಮ್ಮ ಜಾತ್ರೆಯಲ್ಲಿ ನಮ್ಮ ಪ್ಯಾಂಡಲ್ ಕೆಳಗಡೆ ಅವ್ರಿಗೆ ಪ್ರೈಸ್ನ ಇಲ್ಲಿ ಕರೆದು ಮತ್ತೆ ಜಾತ್ರೆಯಲ್ಲಿ ರೈತರ ಸಮ್ಮುಖದಲ್ಲೇ ಕೊಡ್ತಾ ಇರೋದು ತುಂಬ ಖುಷಿ ವಿಚಾರ. ಓಕೆ, ಹಾಗೆ ಅಣ್ಣ ಏನು ಅನ್ನಿಸ್ತು ನಿಮಗೆ? ನಮ್ಮ ಜಾತ್ರೆಗೆ ಬಂದ್ರಿ, ನೀವು ಎಲ್ಲಿಂದನೋ ಬಂದಿರ್ತೀರಾ, ಜಾತ್ರೆಗೆ ಬಂದಾಗ ಹಸು ಪ್ರೈಸ್ ಮಾಡುತ್ತೆ, ಕರು ಪ್ರೈಸ್ ಮಾಡುತ್ತೆ ಅಂತ ಅನ್ನಿಸ್ತಿತ್ತ ನಿಮ್ಗಳಿಗೆ? ಸೊ ಅನ್ನಿಸ್ತಿತ್ತು, ಅದಕ್ಕೆ ನೀವೆಲ್ಲ ಮಡಗಿರ್ತೀರಲ್ಲ ಅದಕ್ಕೆ ಬಂದು ಸರ್. ನಾವು ಹೊಸ ಥರ ಸಾಕಿದ್ರೆ ಎಲ್ಲೂ ಪ್ರೈಸ್ ಕೊಟ್ಟಿದ್ದಿಲ್ಲ, ಇದೇ ಪ್ರಪ್ರಥಮ ಪ್ರೈಸ್ ಅಂದ್ಬಿಟ್ಟು ನಾವು ಬಂದಿದ್ವಿ ಸರ್. ಪ್ರಪ್ರಥಮವರೆಗೆ ಒಂದು ಪ್ರೈಸ್. ಖುಷಿ ಆಯಿತು ಸರ್. ಓಕೆ, ಈಗ ನೀವು ಮನೆಗೆ ಹೊರಟೋಗಿದ್ರಿ, ಕಾಲ್ ಮಾಡಿ ಇಲ್ಲ ಅಣ್ಣ ಈ ಥರ ನಿಮ್ಮ ಹಸು ಸೆಲೆಕ್ಟ್ ಆಗಿದೆ ಅಂತಂದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು ಸರ್, ಅದಕ್ಕೆ ಬಂದಿದ್ದು ನಾವು. ಖುಷಿ ಆಯಿತು, ತುಂಬ ಒಂದು ಖುಷಿ. ಇದೇ ಥರ ಮುಂದಕ್ಕೂ ಕೂಡ ನೀವು ಸಾಕಬೇಕು. ಯಾವುದೇ ಕಾರಣಕ್ಕೂ ದನಗಳನ್ನು ಯಾರೂ ಕಸಾಯಿಖಾನೆ ಕೊಡಬೇಡಿ. ಆದಷ್ಟು ಒಳ್ಳೊಳ್ಳೆ ದನಗಳನ್ನು ಕಟ್ಟಿ ಇನ್ನೂ ಮುಂದಕ್ಕೆ, ಇವತ್ತಿಗೆ ಒಂದೇ ವರ್ಷಕ್ಕೆ ನಾನು ಕಾರ್ಯಕ್ರಮ ನಿಲ್ಲಿಸೋಂಥ ಒಂದು ನಿಟ್ಟಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ನನ್ನ ಬಿಸ್ನೆಸ್ ಪಾರ್ಟ್ನರ್ಸು, ಒಳ್ಳೊಳ್ಳೆ ಹ್ಯಾಂಡ್ಗಳಿದೆ ನನ್ನಿಂದನೂ ಕೂಡ. ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲರ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಮ್ಮ ರಗಣರು ಅವರ ಮುಖಾಂತರನೇ ನಾನು ಇದನ್ನು ಒಂದು ಚಿಕ್ಕ ಉಡುಗೊರೆ ಒಂದು ಅವ್ರಿಗೆ ತಲುಪಬೇಕಾದಂಥದ್ದು, ಅದನ್ನು ಆದಷ್ಟು ಬೇಗನೆ ತಲುಪಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದನ್ನು ತಲುಪಿಸಿದ್ದೀವಿ. ತುಂಬ ಒಂದು ಖುಷಿ ಆಗ್ತಿದೆ ಎಲ್ರಿಗೂ ಕೂಡ. ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದೇ ಮಟ್ಟಕ್ಕೆ ಒಂದು ದನಗಳನ್ನು ಸಾಕಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ನಮ್ಮ ಒಂದು ಕೆಂಗಲ್ ಆಂಜನೇಯ ಸ್ವಾಮಿ ಭಾರೀ ದನಗಳ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಒಂದು ಮೊದಲ ವರ್ಷ ಇದು ನನಗೆ ಹೆಜ್ಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮುಂಚೆ ನನ್ನ ಒಂದು ಪ್ಲ್ಯಾನ್ ಇತ್ತು. ತುಂಬ ಜನ ಸಲಹೆ ಕೂಡ ನಾನು ಕೇಳಿ ತೊಗೊಂಡಿದ್ದೆ. ಅದ್ರ ಜೊತೆಗೆ ನಡೆಸಿ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಒಂದು ಲೆವೆಲ್ಗೆ ಒಂದು ಅದಕ್ಕೆ ಪ್ರೈಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಜೊತೆಗೆ ಯಾರಿಗೆ ಮಿಸ್ ಆಗಿತ್ತೋ ಅವ್ರಿಗೆ ಇವತ್ತು ನಮ್ಮ ರವೇಣರ್ ಪೆಂಡಲಲ್ಲಿ ಬಂದು ಅವ್ರನ್ನ ಕರೆಸಿ ಇಲ್ಲಿಗೆ ನಾನು ಅವ್ರಿಗೇನು ತಲುಪಬೇಕಾಗಿತ್ತೋ ಪ್ರಶಸ್ತಿ ಪತ್ರ ಆಗ್ಬೋದು, ಪ್ರೈಸ್ ಆಗ್ಬೋದು, ಅದನ್ನು ನಾನು ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ತುಂಬ ಒಂದು ಖುಷಿಯಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಎಲ್ಲ ಜಾತ್ರೆಯಲ್ಲೂ ಕೂಡ ಇದೇ ಥರ ಮುಂದುವರಿಲಿ. ಇರ್ತಕ್ಕಂಥ ಯೂತ್ ಸರ್ಕಲ್ಲು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ನ ಹಾಕ್ಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡಲಿ. ನನ್ನನ್ನು ಸಪೋರ್ಟ್ ಕೇಳಿದ್ರು ಕೂಡ ನಾನು ಕೂಡ ಯಾವುದೇ ಒಂದು ಜಾತ್ರೆ ಆದರೂ ಪರವಾಗಿಲ್ಲ, ನನ್ನ ಕೈಲಾದ ಮಟ್ಟಿಗೆ ನಾನು ಸಪೋರ್ಟ್ನ ಮಾಡ್ತೀನಿ.